ಇವ್ರಿಬ್ರದು ಹೇಳ್ ಮಾಡ್ಸಿ ಜೋಡಿ ಕಣೋ. ಮದುವೆ ಆದ್ಮೇಲಂತೂ ತುಂಬಾ ಫ್ರೀಯಾಗಿ ಕುಣಿತಾರೋ. ಮದುವೆ ಯಾವಾಗಾದ್ರು? ನಿನಗೆ ಗೊತ್ತಿಲ್ವಾ? ರೀಸೆಂಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಯಾರು ಬೇಕಾಗಿತ್ತು ಅಂದೆ? ಸಬ್ ರಿಜಿಸ್ಟ್ರಾರ್ನ ಕಾಣ್ಬೇಕಿತ್ತು. ಏನ್ ಹೇಳಿ ಹಿಂದೆ? ಅದನ್ನ ಅವ್ರ ಮುಂದೆನೆ ಹೇಳ್ಬೇಕಿತ್ತು. ಅಯ್ಯೋ, ಸಾಹೇಬರಿಗೆ ವೇಟ್ ಮಾಡೋದು ವೇಸ್ಟು ಅಂದೆ. ನನ್ನೇ ಕೇಳಿ ಹಿಂದೆ. ಅವ್ರಿಗೆ ಗೊತ್ತಿಲ್ಲದ ವಿಷಯ ಸಹ ನನಗೆ ಗೊತ್ತು ಅಂದೆ. ಹೇಗೆ ಅಂತ ಕೇಳಿ ಹಿಂದೆ. ರೆಕಾರ್ಡ್ಸ್ ಮೇಂಟೈನ್ ಮಾಡೋರು ನಾನೇ ಅಂದೆ. ಯಾಕೆಂದ್ರೆ ನನ್ನ ತಲೆ ಒಂಥರ ಕಂಪ್ಯೂಟರ್ ಅಂದೆ. ಯಾವ ಡೇಟ್ ರೆಫರೆನ್ಸ್ ಅಂದೆ? ಡೇಟ್ ಗೊತ್ತಿಲ್ಲ. ಹೋಗ್ಲಿ, ಗಂಡು ಹೆಣ್ಣಿನ ಹೆಸರು ಹೇಳಿ ಅಂದೆ. ಸೂರ್ಯ ಕಮಲಾ. ಅವ್ರು ಯಾವಾಗ ರಿಜಿಸ್ಟರ್ ಮ್ಯಾರೇಜ್ ಆದ್ರು ಅಂತ ಸ್ವಲ್ಪ ಹೇಳ್ತೀರಾ? ಸೂರ್ಯ ಡ್ಯಾನ್ಸರ್ ಕಮಲ. ಹೌದೌದು. ವೆರಿ ಸಿಂಪಲ್ ಒಂದೆ. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಆಯ್ತು ಒಂದೆ. ತಾಯಿ, ಅವರಿಬ್ರು ಕುಣಿದು ಜನಕ್ಕೆ ಮೋಡಿ ಹಾಕ್ತಾ ಜೋಡಿ ಆಗ್ಬಿಟ್ರು ಒಂದೆ. ಅರೆ ಮೇಡಮ್, ಮಾಮೂಲು ಕೊಡದೆ ಹೋಗ್ತಿದ್ರಲ್ಲ ಅಂದೆ. ನಾನ್ ಕೊಡ್ತೀನಿ ತಗೋ ಅಂದೆ. ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ದೆ ಅಂದೆ. ಥ್ಯಾಂಕ್ಸ್ ಒಂದೆ. ಅಲ್ಲಮ್ಮ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಬಂದಿದ್ದಾರೆ ಹಿರಿಯರು. ನೀನೇ ಒಂದ್ಸರಿ ಸೂರ್ಯನ್ ಕಂಡು ಯಾಕೆ ಮಾತಾಡಬಾರ್ದು? ಮಾತಾಡೋಕೆ ಏನ್ ಉಳ್ದಿದೆ ಅಂಕಲ್? ಹಾಲು ಅಂತ ನಂಬಿದ್ದು ಹಲವಾಯ್ತು. ಅಲ್ಲ ಕಣೆ, ಅವ್ನ್ ರಿಜಿಸ್ಟರ್ ಮದ್ವೆ ಆಗಿದ್ದಾನೆ ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಿಲ್ಲ. ಈ ಕಿರಣ್ ಎವಿಡೆನ್ಸ್ ಇಲ್ದೆ ಯಾವತ್ತೂ ಮಾತಾಡೋಳು ಅಲ್ಲ, ನಿರ್ಧಾರಕ್ಕೆ ಬರೋಳು ಅಲ್ಲ ಆಂಟಿ. ಇಷ್ಟು ಬೇಗ ಅವನ ಯೋಗ್ಯತೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಅವನ ಮುಖ ಮತ್ತೆಂದು ನೋಡ್ಬಾರ್ದು ಅಂತಲೇ ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಬರ್ತೀನಿ ಅಂಕಲ್, ಬರ್ತೀನಿ ಆಂಟಿ. ಕಿರಣ್, ನನ್ ಮಾತು ಸ್ವಲ್ಪ ಕೇಳಮ್ಮ. ಕಿರಣ್, ಕಿರಣ್ ಇದಳ? ಅರೆ, ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಊರೇ ಬಿಟ್ಟು ಹೋಗ್ತಿದ್ದಾಳಲ್ಲ. ನನ್ ಮೇಲೆ ಸಿಟ್ಟ? ಯಾಕಂತೆ? ನಿನ್ಗೆ ಈಗಾಗ್ಲೇ ಮದ್ವೆ ಆಗಿದ್ಯಂತೆ. ಅದಿರ್ಲಿ, ಮೊದಲು ಬಸ್ ಸ್ಟ್ಯಾಂಡ್ ಹೋಗಿ ಅವನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಹೊರಡು. ಕಿರಣ್, ಕಿರಣ್ ನನ್ ಮಾತು ಕೇಳು. ಕಿರಣ್, 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 ಪ್ಲೀಸ್ ಲಿಸನ್ ಟು ಮೀ. ಕಿರಣ್, ನನ್ ಮಾತು ಕೇಳು. ಕಿರಣ್, ಹೇಗಿದೆ ನನ್ ಕರಾಮತ್ತು? ಈ ಟೆರರ್ ಗೋವಿಂದ ಕಾಲೇಜ್ ರೌಡಿ, ನಿಮ್ಮಿಬ್ಬರ ಪ್ರೇಮದ ಮಧ್ಯ ಹಾಕ್ದ ಕಿಡಿ. ಗೋವಿಂದ್, ಎಸ್, ಕಮ್ಲನ್ಗೂ ನಿನಗೂ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ನಂಬಿಸ್ದೆ. ನಿಮ್ ಲವ್ ರೂಟ್ ನ ಕಟ್ ಮಾಡ್ದೆ, ಬಸ್ ರೂಟ್ ನ ಹಿಡಿಸ್ದೆ. ಹೇಗೆ ಗೋವಿಂದ್? ಎಸ್, ಐ ಆಮ್ ಟೆರರ್ ಗೋವಿಂದ. ಮಿಸ್ಟರ್ ಗೋವಿಂದ್, ಡೋಂಟ್ ಶೌಟ್. ನಾನು ಯಾರು? ಕಾಲೇಜ್ ರೌಡಿನ ಅಲ್ಲ, ಪ್ರಜಾನಾಯಕ. ನೀನು ಪ್ರಜಾ ಸೇವಕ, ಅಂದ್ರೆ ಸರ್ಕಾರಿ ಗುಲಾಮ. ನಾನು ಸರ್ಕಾರ ಅಂದ್ರೆ MLA ಅಲ್ಲ, MP. ಅದ್ಯಾವುದೂ ಅಲ್ಲ. ಅಬೌವ್ ಆಲ್ ಅದೇ ಟೆರರ್ ಗೋವಿಂದನ ಸ್ಟೈಲ್. ಓಕೆ ಓಕೆ, ನಿನ್ನಂತ DC ಜಿಲ್ಲೆಗೊಬ್ಬರಿದ್ದಾನೆ, ಆದ್ರೆ ನನ್ನಂತ ಪ್ರಜಾನಾಯಕ ರಾಜ್ಯಕ್ಕೆ ಏಕೈಕ. ನಾನ್ ರಿಸೀವರ್ ಎತ್ಕೊಂಡ್ರೆ ನಿನ್ ಎತ್ತಂಗಡಿ, ಕೋಪ ಮಾಡ್ಕೊಂಡ್ರೆ ಹಿಂಪಡ್ತಿ, ನಗತಾ ಇದ್ರೆ ಪ್ರಮೋಷನ್. ವಾಟ್ ಯು ವಾಂಟ್? ನಾನ್ ರಿಸೀವರ್ ಎತ್ತಿದ್ರೆ ನೀನ್ ಪೊಲೀಸ್ ಅತಿಥಿ, ಕೋಪ ಮಾಡ್ಕೊಂಡ್ರೆ ಆಗುತ್ತೆ ನಿನ್ನ ತಿಥಿ, ನಗತಾ ಇದ್ರನೆ ನೀನ್ ಬಚಾವ್. ವಾಟ್ ಯು ವಾಂಟ್? ನನಗ್ ಬಚಾವ್ ಆಗೋದು ಗೊತ್ತಿದೆ ಮಿಸ್ಟರ್ ಗೋವಿಂದ್. ಮಿಸ್ಟರ್, ನಾನು ಅಂದ್ರೆ ಪ್ರಸಾದ್ ಅಂಡ್ ಪ್ರಸಾದ್, ಪ್ರಸಾದ್ ಅಂಡ್ ಪ್ರಸಾದ್ ಅಂದ್ರೆ ನಾನು. ಅವ್ರ ವ್ಯಾಪಾರ ವ್ಯವಹಾರನ ನೀನ್ ಅಡ್ಡಿಪಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಅವ್ರಿಗಂತೂ ಜೈಲ್ ಶಿಕ್ಷೆ ಖಾಯಂ ಆಗುತ್ತೆ. ನೋ, ಯು ಆರ್ ಕಂಪ್ಲೀಟ್ಲಿ ರಾಂಗ್. ಐ ಆಮ್ ಟೋಟಲಿ ರೈಟ್, ಬಟ್ ಐ ಆಮ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ ಅಂಡ್ ದ ಎವಿಡೆನ್ಸ್. ಜೀವನ ಪೂರಾ ಒಂಟಿಯಾಗಿ ನೋವು ತಿಂತಾ ಇದ್ರು, ಇನ್ನೂ ಹಮ್ಮಿ ಇಳಿಲಿಲ್ವಾ? ಇಳಿಸ್ತೀನಿ. ಕಿರಣ ಇಲ್ಲದ ಸೂರ್ಯನ ಬಿಸಿನ ತಣ್ಣ ಮಾಡ್ತೀನಿ. ಸೂರ್ಯ ಸೂರ್ಯನೇ, ಎಂದೆಂದಿಗೂ ಯಾವಾಗ್ಲೂ ಸೂರ್ಯನೇ. ಅವನ್ನ ತಣ್ಣಗ್ ಮಾಡೋದಕ್ಕೆ ನೀನಿನ್ನು 10 ಜನ ಎತ್ತು ಬಂದ್ರು ಸಾಧ್ಯ ಇಲ್ಲ. ಚಾಲೆಂಜ್, ಚಾಲೆಂಜ್.
ನಮ್ಮ ಜನಾರ್ದನಯ್ಯ ದೇವ್ರಂಥ ಮನುಷ್ಯ, ಮಹಾಭಕ್ತ. ಇಂಥವನಿಗೆ ಈ ರೀತಿ ಸಾವು ಬರಬಾರ್ದಾಗಿತ್ತು. ಬರ್ದೆ ಏನಾಯ್ತದೆ ಬಾವ, ಅವ್ರಿಗೆ ಇಷ್ಟ ಇಲ್ದಿದ್ ಕೆಲಸ ಮಾಡಕ್ ಹೊಂಟೋದ ಚೂಡಾವಣಿ. ಅಯ್ಯ ಅವ್ರೆ ಏನಂತೀಯಲ್ಲ ಅನ್ನೋದೇನು? ಆ DC ಸಾಹೇಬ್ರ ಮಾತನ್ನ ಕೇಳ್ಕೊಂಡು ಈ ಊರಿನ ಜನಕ್ ಬೇಕಿಲ್ಲ ಜಾತ್ರೆ ಮಾಡೋಕೊಂಟ. ಅರ ನಮಸ್ ಪಾರ್ವತಿ ಪತೆ ಅರಾರ ಮಹಾದೇವ್ ಅಂತ ಒಂಟೇ ಹೋದ. ಇದು ದೇವರಿಗೆ ಕೋಪ ಬಂದಾಗ ಕೊಡೋ ಶಾಂಪಲ್ ಕಂಡ್ರಲ್ಲಿ. ಇನ್ನೀ ಊರಾಗ ಜಾತ್ರೆ ನಡೆದ್ರೆ ಈ ಊರೇ ಹತ್ತಿ ಉರಿಯುತ್ತೋ ಏನು? ಹೌದೌದು. ಆ DC ಮಾತ್ ಕೇಳಿ ಸಾಯ್ರಿ. ಹಂಗನ್ಬೇಡಿ ಬುದ್ಧಿ. DC ಸಾಹೇಬ್ರು ಯಾರಾದ್ರೇನಂತೆ, ಇವತ್ತಿರ್ತಾರೆ ನಾಳೆ ಹೋಯ್ತಾರೆ. ನೀವೇ ನಮ್ ದಣಿಗಳು, ಈ ಊರಿನ ದ್ಯಾವ್ರು. ಕೊಲೆ ಆಗಿದೆ ಮೇಡಮ್. ಕೊಲೆ ಹೇಗಾಯ್ತು? ಆ ಕೊಲೆ ಮಾಡ್ದವ್ರು ಹಿಡಿಯಕ್ ನಿಮ್ ಕೈಲಿ ಆಗಲ್ಲ ಮೇಡಮ್. ಮಿಸ್ಟರ್ ಪ್ರಸಾದ್, ಸರಿಯಾಗಿ ಹೇಳಿ, ಅದೇನದು? ಅವ್ನ್ ಗುಡಿ ಒಳಗವನೇ ಮೇಡಮ್. ಏನ್ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ಇವನ್ ಮಾತಿನ ಅರ್ಥ ಆ ದೇವ್ರ ಶಾಪಕ್ಕೆ ಇವನ್ ಬಲಿಯಾಗಿದ್ದಾನೆ ಅಂತ. ಸರ್, ಜಾತ್ರೆ ನಡೆಸೋಕ್ ಪ್ರಯತ್ನ ಪಟ್ಟಿದ್ದೆ ಜನಾರ್ದನ್ ಅವ್ರ ಸಾವಿಗೆ ಕಾರಣ ಅಂತ ಜನ ನಂಬಿದ್ದಾರೆ. ನೋನೋ, ಇದೆಲ್ಲ ಮೂಢನಂಬಿಕೆ. ಜಾತ್ರೆ ನಡೆಸಿ ಅಂತಂದವನೇ ನಾನು ಸಾಯ್ಬೇಕಾಗಿತ್ತಲ್ವಾ? ಬಟ್ ನೀವು ಪರ್ಮಿಷನ್ ಕೊಟ್ಟಿರೋದೇ ಇಷ್ಟಕ್ಕೆಲ್ಲ ಕಾರಣ ಅಂತ ಜನ ತಿಳ್ಕೊಂಡಿದ್ದಾರೆ ಸರ್. ಈ ವಯ್ಯ ಸತ್ತಿದ್ದು ನಿನ್ನಿಂದಲೇ. ಮಕ ಏನ್ ನೋಡ್ತೀರಾ? ಇಷ್ಟಲ್ಲ DC-ಗೆ. ಸರ್, ಮಾತು ರಕ್ಷಿಸಿದೆ, ನಿಮ್ಮೆಲ್ಲ ಅಟ್ಯಾಕ್ ಮಾಡಬಹುದು. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಸರ್, ಜನ ಉದ್ರಿಕ್ತರಾಗಿದ್ದಾರೆ ಸರ್, ನೀವು ಇಲ್ಲಿಂದ ಹೋಗೋದೇ ಸೇಫ್. ಇಂಪಾಸಿಬಲ್. ನೋಡಿ, ನನ್ ಮಾತು ಕೇಳಿ. ನನ್ ಮಾತು ಕೇಳಿ ಸರ್, ಪ್ಲೀಸ್. ನೋ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡಿಡಿದು ವಿಚಾರಣೆ ಮಾಡಿ ನಿಜ ಹೊರಗೆ ಬರುತ್ತೆ. ಸರ್, ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಸರ್. ನಿಲ್ಸಿ ಪ್ಲೀಸ್, ನನ್ ಮಾತು ಕೇಳಿ. ಸರ್, ಜನ ಪೊಲೀಸರ ಮೇಲೆ ಕೈ ಮಾಡ್ತಿದ್ದಾರೆ. ಆರ್ಡರ್ ಮೀ ಟು ಫೈರ್. ನೆವರ್. ಮೊದಲು ಜನರ ಬಡಿಯೋದನ್ನ ನಿಲ್ಲಿಸಿ ಪೊಲೀಸರ ಹಿಂದೆ ಕರೀರಿ. ಇಟ್ಸ್ ಮೈ ಆರ್ಡರ್. ಸರ್, ನೋಡಿ ಪ್ಲೀಸ್, ನನ್ ಮಾತು ಕೇಳಿ. ದಯವಿಟ್ಟು ನನ್ ಮಾತು ಕೇಳಿ. ದಯವಿಟ್ಟು ನಿಲ್ಲಿಸಿ ಪ್ಲೀಸ್. ಸರ್, ಡಾಕ್ಟರ್, DC ಅವರ ಕಂಡೀಷನ್ ಹೇಗಿದೆ? ನಥಿಂಗ್ ಟು ವರಿ, ಹಿ ಇಸ್ ಔಟ್ ಆಫ್ ಡೇಂಜರ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನದು? ನನ್ನ ಹಾಗೂ ಸೂರ್ಯ ಅವ್ರ ಬಗ್ಗೆ ತಾವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡಿರೋ ಹಾಗೆ ನನಗೂ ಅವ್ರಿಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ನಾನು ಬಂದಿರೋದು ನಿನ್ ಕಾಕ್ ಅಂಡ್ ಬುಲ್ ಸ್ಟೋರಿ ಕೇಳೋಕಲ್ಲ, DC ಅವ್ರ ಆರೋಗ್ಯ ವಿಚಾರಿಸ್ಕೊಳಕ್ಕೆ. ಅದು ನನ್ನ ಕರ್ತವ್ಯ ಅಷ್ಟೇ. ಇನ್ನೊಬ್ಬರ ಪರ್ಸನಲ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಂಡರ್ಸ್ಟ್ಯಾಂಡ್? ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಅರುಣ. ಕೂತ್ಕೋ. ಏನಮ್ಮ ಇದೆಲ್ಲ? ದೇವರ ಪ್ರಸಾದ. ನನ್ ಡ್ಯಾಡಿಗೆ ಬೇಗ ವಾಸಿ ಮಾಡಪ್ಪ ಅಂತ ದೇವರ ಹತ್ರ ಬೇಡ್ಕೊಂಡ್ ಬಂದೆ. ಮಕ್ಕಳ ಪ್ರೇಯರು ದೇವರಿಗೆ ಬೇಗ ಕೇಳ್ಸತ್ತಂತೆ. ನೀನ್ ನೋಡಿದ್ಮೇಲೆ ನನ್ ನೋವೆಲ್ಲ ಓಡೋಯ್ತಮ್ಮ. ನನಗೀಗ 100 ಆನೆ ಬಲ ಬಂದಿದೆ. ಅದ್ ಸರಿ, ಮಮ್ಮಿಗೆ ಹೇಳಿ ಬಂದಿದ್ಯಾ ತಾನೆ? ಇಲ್ಲ ಡ್ಯಾಡಿ. ತಪ್ಪು ತಾನೆ? ನೀನ್ ಎಲ್ಲಿ ಹೋದಿಯೋ ಏನೋ ಅಂತ ನಿಮ್ ಮಮ್ಮಿ ಗಾಬರಿ ಮಾಡ್ಕೊಂಡು ನಿನ್ನ ಹುಡುಕ್ತಾ ಇದ್ರೆ? ಮಮ್ಮಿ ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬರೋದ್ರೊಳಗೆ ನಾನು ಹೊಟ್ಟೋಗ್ತೀನಿ. ಅಷ್ಟೊಂದ್ ಜನ ಪೊಲೀಸ್ ಇದ್ರು,
ನಿಮ್ಮನ್ನ ಯಾರು ಕಾಪಾಡ್ಲಿಲ್ವಾ ಡ್ಯಾಡಿ? ನನ್ನ ಕಾಪಾಡಿದ್ದು ನಿನ್ ಮಮ್ಮಿನೇಮ್ಮ. ಹಾಗಾದ್ರೆ ಮಮ್ಮಿ ಮನ್ಸು ಸ್ವಲ್ಪ ಸ್ವಲ್ಪವಾಗಿ ಬದಲಾಯಿಸ್ತಾ ಇದೆ ಅನ್ನಿ. ನಿನ್ ಮಮ್ಮಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟಮ್ಮ. ಹೌದೌದು, ಎಷ್ಟೇ ಆದ್ರೂ ಪೊಲೀಸ್ ಬುದ್ಧಿ ಅಲ್ವಾ, ಸ್ವಲ್ಪ ಸ್ಟಿಕ್ಟೆ. ನೀವೇನು ಯೋಚನೆ ಮಾಡ್ಬೇಡಿ ಡ್ಯಾಡಿ, ನಾನ್ ನಿಮ್ಮಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ. ಅರುಣ, ಬರ್ತೀನಿ ಡ್ಯಾಡಿ. ಮಮ್ಮಿ ಕೈಲಿ ಸಿಕ್ಕಾಕೊಂಡ್ರೆ ಬೈತಾಳೆ. ಬಾಯ್ ಬಾಯ್. ಓ SP ಸಾಹೇಬ್ರು, ನಮಸ್ತೆ. ಇಲ್ಲೇ ಇದ್ದೀರಾ? ಏನು DC ಅವ್ರನ್ನ ನೋಡಕ್ ಬಂದಿದ್ದೀರೋ ಅಥವಾ ನಿಮ್ ಮನೆಯವ್ರನ್ನು? ಸರಿ ಬಿಡಿ, ನಂಗೆ ಯಾಕೆ ನಿಮ್ ವಿಷಯ. ನಂಗೆ ಸ್ವಲ್ಪ ಮನೆಗ್ ಡ್ರಾಪ್ ಮಾಡ್ತೀರಾ? ನಮ್ಮ ಮಮ್ಮಿ ಕಾಯ್ತಾ ಇರ್ತಾರೆ. ಅರುಣ ಬಾ. ಓ ನೀವಾ ಇಲ್ಲಿ? ನಾನೇ ಕಮಲಾ, ಜೈಲಿನಿಂದ ಇವತ್ತಾನೆ ಬಂದೆ. ರೋಗಿಗಳ ಸೇವೆ ಮಾಡ್ಕೊಂಡು ಹಳೇದನ್ನೆಲ್ಲ ಮರೆತು ಹಾಯಾಗಿದ್ ನನ್ ಬಾಳ್ನಲ್ಲಿ ಮತ್ತ್ಯಾಕ್ ಪ್ರವೇಶ ಮಾಡಿದ್ರಿ? ನಾನು ಹಳೆ ರೌಡಿ ನಂಜರಾಜನೇ ಆಗಿದ್ದಿದ್ರೆ ಖಂಡಿತ ಬರ್ತಾ ಇರ್ಲಿಲ್ಲ. ಕೊಲೆ, ಸುಲಿಗೆ, ಕಳ್ತನ, ಗೂಂಡಾಗಿರಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನ ನಂಬು ಕಮಲಾ. ಇದು ಎಷ್ಟೇ ಸುಳ್ಳು. ನೀವು ಒಳ್ಳೆಯವರಾಗ್ಬಿಟ್ರಾ? ನನ್ನನ್ನ ನಂಬು ಅಂತೀರಾ? ದರೋಡೆಕೋರ ಅಂಗುಲಿಮಾಲ ಒಳ್ಳೆಯವನಾಗ್ಲಿಲ್ವೇ? ಹೋ, ತಮ್ಮ ಈ ಪರಿವರ್ತನೆಗೆ ಕಾರಣನಾದ ಆ ಬುದ್ಧ ಯಾರೋ? ಸೂರ್ಯ, DC ಸಾಹೇಬ್ರು, ಅವರೇ ನನ್ ಗುರು ಬುದ್ಧ. ನಿಜವಾಗ್ಲೂ ನಿನ್ನಾನೇ ಆಗ್ಲಿ ಕಮಲಾ. ನನಗ್ ತುಂಬಾ ಸಂತೋಷವಾಗ್ತಿದೆ ರೀ. ಬಡತನದಲ್ಲಿದ್ದ ನನ್ನ ಕುಟುಂಬಕ್ಕೆ ನೆರವಾದವರು ಸೂರ್ಯನೇ, ಹಾಳಾಗ್ತಿದ್ ನನ್ನ ಕುಟುಂಬನ ಸರಿಪಡಿಸಿದವರು ಸೂರ್ಯನೇ. ನೀವು ಕೂತ್ಕೊಳ್ಳಿ, ಕಾಫಿಗಿಡ್ತೀನಿ. ಇವತ್ತು ಡಬಲ್ ಸ್ವೀಟ್ ಮಾಡ್ತೀನಿ. ನಾವಿಬ್ರು ಒಟ್ಟಿಗೆ ಕೂತು ಊಟ ಮಾಡಿದ್ದು ಮರ್ತೇ ಹೋಗಿದೆ. ನೀನ್ ಕಾಫಿ ಮಾಡೋದ್ರಲ್ಲಿ ನಾನ್ ಸ್ವಲ್ಪ ಹೊರಗೋಗಿ ಬರ್ತೀನಿ. ಎಲ್ಲೂ ಹೋಗೋದ್ ಬೇಡ, ನೀವು ಕೂತ್ಕೊಳ್ಳಿಪ್ಪ. ನಿನ್ಗೋಸ್ಕರ ಒಂದೇ ಒಂದು ಐಟಮ್ ತರೋದಿದೆ, ಪ್ಲೀಸ್ 5 minutes. ನೀವಾ? ಬಡವರ ಮನೆಗೆ ಭಾಗ್ಯ ಬಂದಂಗಾಯ್ತಲ್ಲ ಕಮಲಾ. ಕುತ್ಕೋಬಹುದಾ? ಈಗ ತಾನೇ ಅವ್ರು ಜೈಲಿಂದ ಬಂದಿದ್ದಾರೆ, ಆಗ್ಲೇ ಅವ್ರನ್ನ ಹುಡುಕೊಂಡ್ ಬಂದ್ರಾ? ಆ ಸನ್ಯಾಸಿಗೋಸ್ಕರ ಬರ್ಲಿಲ್ಲ, ನಿನ್ನ ಹತ್ರನೇ ಬಂದ್ವಿ. ನನ್ನ ಹತ್ರ ನಿಮಗೇನ್ ಕೆಲ್ಸ? ಒಂದೇ ಮಾತ್ನಲ್ಲಿ ಹೇಳ್ಬೇಕು ಅಂದ್ರೆ ನೀನು ನಿನ್ ಗಂಡ ಸುಖವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಇಷ್ಟೊಂದು ಹಣ ನನಗೆ ಕೊಡ್ತಿದ್ದೀರಾ? ಇದನ್ನ ತಗೊಂಡ್ ನಾನು ಯಾವ ತಪ್ಪು ಮಾಡ್ಬೇಕಾಗಿದೆ ಹೇಳಿ? ತಗೋ ಇಂಜೆಕ್ಷನ್. DC ಸಾಹೇಬ್ರಿಗೆ ಕೊಡು. ಕೊಟ್ರೆ DC. ನನ್ನಿಂದ ಸಾಧ್ಯ ಇಲ್ಲ. ಅಯ್ಯ, ಪೆನ್ಸಿಲಿನ್ ಕೊಟ್ಟು ಎಷ್ಟು ಜನರನ್ನ ಕೊಂದಿಲ್ಲ ನೀವು ಆಸ್ಪತ್ರೆಯವರು. ನೀವು ಕೊಂದ್ರೆ ಅದು ಕೊಲೆನೂ ಅಲ್ಲ, ಅದಕ್ಕೆ ನಿಮಗೆ ಶಿಕ್ಷೆನೂ ಇಲ್ಲ. ಈ ಮಾತು ಹೇಳೋದಿಕ್ ನಿಮ್ಗೆ ಎಷ್ಟೊಂದು ಧೈರ್ಯ? ನನ್ನಿಂದ ಇಂಥ ಕೆಲಸ ಎಲ್ಲ ಸಾಧ್ಯ ಇಲ್ಲ. ಹೊಟ್ಟೋಗಿ, ಗೆಟ್ ಔಟ್. ಮೂಗಾಡಿ ಯಾಕೆ ಗಂಟ್ಲರ ಕಿತ್ಕತಿಯ ಬಿಡು. ಏನೋ ನಮ್ ನಂಜನೇಂಡ್ರು ಸುಖವಾಗಿ ಬದುಕ್ಲಿ ಅಂತ ನಿಂತಾಗ ಬಂದು ಇದೇ ಹಣನ ತಗೊಂಡೋಗಿ ಬೇರೆ ಡಾಕ್ಟರ್ಗೋ ನರ್ಸ್ಗೋ ಕೊಟ್ಟಿದ್ರೆ ನಮ್ ಪಾದ ಕಣ್ಣು ಗೊತ್ಕೊಂಡು ಆ DC ಕಣ್ಣು ಮುಚ್ಚಿಸ್ಬಿಡ್ತಿದ್ರು. ಹಾಗಾಗ ನಾನ್ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ ಕೈ ಬೇಡಿ ಹಾಕಿಸ್ತೀನಿ ರಾಸ್ಕಲ್ಸ್. ಕಮಲಾ, ನಮ್ ಮಾತಿಗೆ ಒಪ್ಕೊಳ್ದೆ ಒಂದು ತಪ್ಪು ಮಾಡ್ದೆ. ಈಗ ನಮ್ಗೆ ವಿರೋಧವಾಗಿ ನಿಂತು 2ನೇ ತಪ್ಪು ಮಾಡ್ದೆ. ಚೂಡಾಮಣಿ, ಅಯ್ಯವ್ರೇ ಏನಂತೀಯಲ್ಲ? ಅನ್ನೋದಕ್ಕೇನು ಉಳ್ಕೊಂಡಿಲ್ಲ. ಮಾತೆ ಮುತ್ತು, ಮಾತೆ ಮೃತ್ಯು. ಕಮಲಾ, ಕಮಲಾ, ಏನಾಯ್ತು? ಏನಾಯ್ತು ಹೇಳು.
ನನ್ನ ಮೊದಲು SP ಕಿರಣ್ ಅವ್ರ ಹತ್ರ ಕರ್ಕೊಂಡು ಹೋಗಿ. ಕಮಲಾ, ಯಾರು ಹೀಗ್ ಮಾಡಿದವರು ಹೇಳು, ಅವ್ರ ರಕ್ತ ಕುಡಿದು ಬಿಡ್ತೀನಿ. ಹೇಳ್ತೀನಿ. ಮೊದಲು ನನ್ನ SP ಅವ್ರ ಹತ್ರ ಕರ್ಕೊಂಡು ಹೋಗಿ ಪ್ಲೀಸ್. ಅಮ್ಮವ್ರೆ, ಅಮ್ಮವ್ರೆ, ಏನಾಯ್ತು? ಕಿರಣ್, ಕಮಲಾ, ಮೊದಲು ಆಸ್ಪತ್ರೆಗೆ ಸೇರ್ಸೋಣ. ಕಿರಣ್, ನನ್ ಮಾತ್ ಕೇಳಿ. ನಾನು ಸೂರ್ಯ ಅಣ್ಣ ತಂಗಿ ಇದ್ದಾಗೆ. ಈಗ ಮಾತಲ್ಲ ಯಾಕೆ? ಈಗ ಹೇಳ್ದೆ ಹೋದ್ರೆ ಮತ್ತೆಂದು ಹೇಳೋ ಅವಕಾಶನೇ ಇರಲ್ಲ. ಕಿರಣ್, ನಾನ್ ರಿಜಿಸ್ಟರ್ ಮದ್ವೆ ಆಗಿದ್ದು ಇವ್ರನ್ನ. ಕಮಲಾ, ಗೋವಿಂದ ನಿಮ್ ಬಾಳ್ನಲ್ಲಿ ಆಟ ಆಡಿ ಸಾಲ್ದು ಅಂತ ಅವ್ರ ಮಾವಂದ್ರ ಜೊತೆ ಸೇರ್ಕೊಂಡು ನಿಮ್ ಸೂರ್ಯನ ಇಲ್ದಾಗ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಪಾಯ್ಸನ್ ಇಂಜೆಕ್ಷನ್ ಕೊಡು ಅಂತ ನನಗೆ ಹಣದ ಆಸೆ ತೋರಿಸಿದ್ರು. ಆದ್ರೆ ನಾನಾಗಲ್ಲ ಅಂದೆ. ಅದಕ್ಕೆ ಆ ಇಂಜೆಕ್ಷನ್ ನನಗೆ ಕೊಟ್ಬಿಟ್ರು. ಸಾಯೋಳಿಗೆ ಯಾವ ಉಪಚಾರನೂ ಬೇಡ. ಮೊದ್ಲು ನಿಮ್ ಸೂರ್ಯ ನುಡಿಸ್ಕೊಳ್ಳಿ. ಕಮಲಾ, ಕಮಲಾ, ಕಮಲಾ.